ಕೆಳಗ್ ಬಂದಿದ್ದು ಗೋಡಂಬಿ ಗೋಡಂಬಿ ಸರ್. ಇದು ಹಣ್ಣ. ಈ ಹಣ್ಣನ್ನ ತಿನ್ಲಿಕ್ಕೆ ಉಪಯೋಗ ಮಾಡ್ತಾರ ಹುಡುಗರು, ಮಕ್ಕಳು ತಿಂತಾರ, ಹುಡುಗರು ತಿಂತಾರ. ಇದನ್ನ ಗೋವಾದೊಳಗ ಪೆನಿ ಅಂತ ಮಾಡ್ತಾರ. ವೆಂಗುರ್ಲಾ 4 ಅಂತಕ್ಕಂಥ ಇದ್ರೊಳಗ ಒಂದ್ 15 ನಮ್ಗೆ ಗೊತ್ತಿದ್ದಂಗ ಒಂದ್ 15-20 ನಮೂನಿ ತಳಿ ಅದ ಇದ್ರಾಗ ಸರ್. ಈ ಗೋಡಂಬಿಯಲ್ಲೇ ಅದ್ರ ಸರ್ ನಮ್ಮ ಉತ್ತರ ಕರ್ನಾಟಕಕ್ಕ ಇಲ್ಲಿ ಉತ್ತರ ಕರ್ನಾಟಕ ಹೊಂದತಕ್ಕಂತ ಬೆಳೆ ಯಾವ್ದಪ್ಪ ಅಂದ್ರೆ ವೆಂಗುರ್ಲಾ 4. ಇದನ್ನ ಕೋಲಾರದಲ್ಲಿ ಬೆಳೆದಾರ, ಬೆಂಗಳೂರು ಸುತ್ತಮುತ್ತಲು ಬೆಳೆದಾರ. ಇದನ್ನ ಕೋಸ್ಟಲ್ ಏರಿಯಾದ ಬಿಟ್ಟು ಉಳಿದ ಕಡೆ ಎಲ್ಲಾ ಕಡೆ ಬೆಳೆದಾರ ಸರ್. ಅಂದ್ರೆ ಇದನ್ನ 2 ಫೂಟ್ ಎತ್ತರ ಇರ್ತಕ್ಕಂತ ಸಸಿ ಕೊಟ್ರ ಅವ್ರು. ಇದನ್ನ ವೆಂಗುರ್ಲಾಕ್ ಹೋಗಿ ತಗೊಂಬಂದ್ವಿ, ಮಹಾರಾಷ್ಟ್ರ. ಸರ್ ಅಂದ್ರ ಆ ಊರ ಹೆಸರ ತಳಿನ. ಎಕನಾಮಿಕ್ ಈಲ್ಡ್ ಅಂತಂದ್ರೆ ಏನು ಅಂತಂದ್ರ ನಾವು ಖರ್ಚು ವೆಚ್ಚ ತೆಗೆದು ಮೇಂಟೆನೆನ್ಸ್ ಎಲ್ಲ ತೆಗೆದು ಅದೇನ್ ಆದಾಯ ಬರ್ತಲ್ಲ ಅದು ಎಕನಾಮಿಕ್ ಈಲ್ಡ್. ಅದು ಇದು ಮೊದ್ಲ 3 ವರ್ಷಕ್ಕೆ ಚಲವಾಗತ್ರಿ. 3 ವರ್ಷದಿಂದ 4 ವರ್ಷ, 5 ವರ್ಷ, 6 ವರ್ಷ, 3 ವರ್ಷ ಏನೈತಲ್ಲ ಇದು ತಾ ಮಾಡ್ಕೊಂಡ್ ಹೋಗುತ್ತಾ. ತನ್ನ ಗೊಬ್ಬರ, ತನ್ನ ನೀರು, ತನ್ನ ಆಳು ಹೂಳು ಎಲ್ಲನ್ನು 3 ವರ್ಷ ಮಾಡ್ಕೊಂಡ್ ಹೋಗುತ್ತಾ. 6 ವರ್ಷ, 7 ವರ್ಷ, 8 ವರ್ಷ ಆದ್ಮೇಲೆ ಇದು ಏನ್ ಮಾಡತ್ತ ಅಂತಂದ್ರೆ ಹೆಚ್ಚಿಗೆ ಆದಾಯ ಕೊಡುತ್ತಾ. ಒಂದ್ ಗಿಡ ಎಷ್ಟ್ ಕೊಡುತ್ತಾ, ಒಂದ್ ಗಿಡ ಕಡಿಮೆ ಅಂದ್ರೆ 8ರಿಂದ 10 ಕೆಜಿ ಕೊಡ್ಬೇಕು. 10 ಕೆಜಿ ಒಂದ್ ಗಿಡ 10 ಕೆಜಿ ಯಾವಾಗ ಕೊಡ್ತೀವಿ ಅವಾಗ ಎಕನಾಮಿಕ್ ಈಲ್ಡ್. ಈ 10 ಕೆಜಿ ಕೊಟ್ಟಾಗ 150 ರೂಪಾಯಿ 1 ಕೆಜಿ ಅಂದ್ರೆ 15,000 ರೂಪಾಯಿ 1 ಕ್ವಿಂಟಲ್. 15,000 ರೂಪಾಯಿ 1 ಕ್ವಿಂಟಲ್, 1 ಕ್ವಿಂಟಲ್ ಬೀಳುತ್ತದೆ ನಮ್ಗೆ. ಅಂತದ್ದು ನಮ್ಗೆ 6 ಕ್ವಿಂಟಲ್ ಆಗುತ್ತದೆ. 6 ಕ್ವಿಂಟಲ್ ಅಂದ್ರೆ 60 ಗಿಡ ಕುಂದಿರ್ತಾವು. 60 ಗಿಡ ಒಂದ್ ಎಕರೆಕ 60 ಗಿಡ ಕೂರ್ತಾವು. 60 ಗಿಡಕ್ಕ 160 ಗಿಡಕ್ಕ 10 ಕೆಜಿ, ಒಂದ್ ಗಿಡಕ್ಕೆ 10 ಕೆಜಿ ಅಂತಂದ್ರೆ ಏಟ್ ಆತ? 10 60 6 ಕ್ವಿಂಟಲ್ ಆತು. 6 ಕ್ವಿಂಟಲ್ ಅಂತ 15 90,000 ರೂಪಾಯಿ ಆಗತ್ತ ಒಂದ್ ಎಕರೆಕ. 90,000 ರೂಪಾಯಿ 10 ವರ್ಷದ ನಂತರ ಸಿಗುತ್ತಾ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಜಾಲವಾಡ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸುಮಾರು ಎಕರೆ ಪ್ರದೇಶದಲ್ಲಿ ಒಂದು ಗೋಡಂಬೆ ಬೆಳೆ ಬೆಳೆದಾರ. ನೀವೆಲ್ಲ ನೋಡ್ತಾ ಇರ್ಬೋದು. ಆ ಗೋಡಂಬೆ ಯಾವ ತರ ಬೆಳಿಬಹುದು ಮತ್ತು ಇದು ಎಷ್ಟು ವರ್ಷದ ಗಿಡಗಳು ಮತ್ತು ಈ ತರ ಇದನ್ನ ಮಾರ್ಕೆಟ್ ಆಗಿರ್ಬೋದು. ಆಮೇಲೆ ಇದರ ನಿರ್ವಹಣೆ ಅಂದ್ರ ಅರಗೋದಾಗ್ಲಿ ಅಥವಾ ಕಳೆ ನಿರ್ವಹಣೆ ಯಾವ ತರ ಮಾಡ್ಬೇಕಾಗತ್ತ. ಆಮೇಲೆ ಇದ ಮುಂದೆ ಎಷ್ಟು ವರ್ಷವರೆಗೆ ಇಳುವರಿ ಸಿಗುತ್ತ. ಇಷ್ಟೆಲ್ಲ ಮಾಹಿತಿನ ಇಲ್ಲೇ ಇರುವ ಮಾಲಕರ ಜೊತೆ ಮಾತಾಡೋಣ. ಆಮೇಲೆ ನಾವು ರೈತರಿಗೆ ಒಂದು ಏನಂದ್ರ ಯಾವುದೇ ರಿಟೈರ್ಮೆಂಟ್ ಇಲ್ಲ ಅನ್ನಕ್ ಸಾಕ್ಷಿ ಇವರ ಸಂಪೂರ್ಣ ಮಾಹಿತಿ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು, ನಿಮ್ಮ ಊರು ಸರ್? ಈಶ್ವರಪ್ಪ ವೀರಭದ್ರಪ್ಪ ಹಂಚಿನಾಳ್, ನಾಗರಹಳ್ಳಿ, ಸಾಕಿನ ನಾಗರಹಳ್ಳಿ. ಬೇರೆ ಬೆಳೆ ಇಲ್ಲ. ಸರ್ ಈ ಗೋಡಂಬೆ ಬೆಳಿಬೇಕು ಅಂತ ಪ್ಲಾನ್ ಮಾಡಿದ್ದು ಸರ್? ನನಗ ಬೇರೆ ಕಡೆ ಒಂದ್ 70 ಎಕರೆ ಜಮೀನ್ ನಾಗರಹಳ್ಳಿ ಇರೋದ್ರಿಂದ ಅಲ್ಲಿ ಜಮೀನ್ ನೋಡ್ಕೊಳಕ ನನಗೊಬ್ಬನ ಮಗ ಇರೋದ್ರಿಂದ ಅವನಿಗೂ ನನಗೂ ನೋಡ್ಕೊಳಕ್ ಅಷ್ಟು ಸಾಕು. ಇದನ್ನ ಏನಾದ್ರು ಮಾಡಿ ಪ್ಲಾಂಟೇಶನ್ ಮಾಡಿ ಫಾರೆಸ್ಟ್ ಪ್ಲಾಂಟೇಶನ್ ಮಾಡ್ಬೇಕು ಅಂತ ತಲೆ ಬಂತು. ಅಂದ್ರೆ ಕೃಷಿ ಹೆಂಗ ಅಂತಂದ್ರ ನಂದು ಕೃಷಿನ ಟೋಟಲಿ ನಂದು 2 ಕಾನ್ಸೆಪ್ಟ್ ಮೇಲೆ ನಂದು ಕೃಷಿ ಮಾಡಿ ನಾನು. ಒಂದು ಹಸು ಆಧಾರಿತ ಕೃಷಿ, ಇನ್ನೊಂದು ಅರಣ್ಯ ಆಧಾರಿತ ಕೃಷಿ. ಹಸು ಆಧಾರಿತ ಕೃಷಿ ಅಂತಂದ್ರ ಹಸುನ ಮೂಲ ಇಟ್ಕೊಂಡು ಮೂಲ ಅವಶ್ಯಕತೆ ಬೇಕಾಗಿರ್ತಕ್ಕಂಥ ಇದಕ್ಕೆ ಭೂಮಿ ಬೇಕಾಗಿರ್ತಕ್ಕಂಥ ಜೀವಾಮೃತ, ಗೋಕೃಪಾಮೃತ, ಕಲ್ಚರು ಇವೆಲ್ಲ ಏನದಾವಲ್ಲ, ಇವು ಹಸುವಿನಿಂದ ನಾವು ಪಡೆದಿರ್ತಕ್ಕಂಥ ಇದರಿಂದ ಏನಂದ ಹಾಲು ಇರ್ಬೋದು, ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಸಾಕಷ್ಟು ಪದಾರ್ಥಗಳು ಹಾಲಿನಿಂದ ಇದರಿಂದ ಆಕಳಿಂದ ಉತ್ಪನ್ನ ಆಗ್ತಕ್ಕಂಥ ಪದಾರ್ಥಗಳನ್ನ ಈ ಭೂಮಿ ಬಳಸೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಕಾರ್ಬನ್ ಪ್ರಮಾಣನ ನಾವು ಜಾಸ್ತಿ ಮಾಡ್ಬೋದು, ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡಬಹುದು ಅಂತಕ್ಕಂಥದ್ದು ಮನವರಿಕೆ ಆತು. ಸಾಕಷ್ಟು ಜನ ಸ್ನೇಹಿತರು, ಸಾಕಷ್ಟು ಜನ ವಿಜ್ಞಾನಿಗಳು ಮಹಾರಾಷ್ಟ್ರ ರಾಹುರಿ ಕೃಷಿ ವಿದ್ಯಾಲಯದೊಳಗ ನನಗ ಕಲ್ಪನಾಕ್ ಬಂತು. ಅಲ್ಲಿ ಏನಂತಂದ್ರ ರಾಸಾಯನಿಕ ಮುಕ್ತ ಕೃಷಿ ಹೇಗೆ ಅಂತ ಕೇಳಿದಾಗ ಅಲ್ಲಿ ಇರ್ತಕ್ಕಂಥ ಕೃಷಿ ಪಾಳೇಕರ್ ಅವಾಗ ಬಹಳ ಪಾಪ್ಯುಲರ್ ಇದ್ರು. ಪಾಳೇಕರ್ ಹೇಳಿದ ಪ್ರಕಾರ ಹಸು ಆಧಾರಿತ ಕೃಷಿ ಬಹಳ ಶ್ರೇಷ್ಠ ಅಂತ ಮನವರಿಕೆ ಮಾಡಿಕೊಟ್ರು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಸತತವಾಗಿ ಅಲ್ಲಿಂದ ಇಲ್ಲಿವರೆಗೆ 30 ವರ್ಷದಿಂದ ನಾನು ನನ್ನ ಫಾರ್ಮ್ ಒಳಗ ಒಂದು 25ರಿಂದ 30 ಆಕಳ, ದೇಶಿ ಆಕಳ ನಾನು ಬೆಳೆಸಿದ್ದೇನೆ. ಆ ದೇಶಿ ಆಕಳಿಂದ ಬರ್ತಕ್ಕಂಥ ಹಾಲು, ಮಜ್ಜಿಗೆ, ಮೊಸರು ಏನದಾವಲ್ಲ ಅವನ ಜೀವಾಮೃತ, ಗೋಕೃಪಾಮೃತಕ್ಕೆ ಬೆಳೆಸ್ಕೊಂಡು ಪ್ರತಿ ತಿಂಗಳ, ಪ್ರತಿ ವಾರ ಹಿಂಗ ಒಂದು ಟೈಮ್ ಟೇಬಲ್ ಹಾಕೊಂಡು ಆ ಟೈಮ್ ಟೇಬಲ್ ಪ್ರಕಾರ ಗಿಡಗಿಡಕ್ಕೆ ಡ್ರಿಪ್ ಬಿಡ್ತೀನಿ. ಡ್ರಿಪ್ ಮುಖಾಂತರ ಬಿಡೋದ್ರಿಂದ ಸಸ್ಯಗಳಿಗೆ ಉಳಿದ ಆಹಾರ ಬೇಕು ಅಂತ ಅನಿಸಿಲ್ಲ, ಅವು ಏನು ಬಗ್ಸಿನೂ ಇಲ್ಲ. ಆ ಒಂದು ಕಾನ್ಸೆಪ್ಟ್ ಒಳಗೆ ನಾನು ಹಸು ಆಧಾರಿತ ಕೃಷಿ ಅಂತ ಹೇಳ್ತೀನಿ. ಇನ್ನು ಅರಣ್ಯ ಆಧಾರಿತ ಕೃಷಿ ಅಂದ್ರೆ ನಾವ್ ಏನು ಮಾಡ್ಲಿದ್ರು ಕೂಡ ಸಾಗ್ ಮಾಡ್ಲಾರ್ದಂತ ಬೆಳಿತಕ್ಕಂತ
ಸಸ್ಯಗಳಿಗೆ ನಾವು ಏನಂತೀವಿ ಅರಣ್ಯ ಆಧಾರಿತ ಕೃಷಿ ಅಂತೀವಿ. ಏನು ಭೂಮಿನ ಸಾగు ಮಾಡಂಗ ಇಲ್ಲ, ಏನು ಸಾಗ ಮಾಡಂಗಿಲ್ಲ, ನಥಿಂಗ್ ಡೂಯಿಂಗ್, ಏನು ಮಾಡಂಗ ಇಲ್ಲ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅರಣ್ಯ ಪ್ರದೇಶದಲ್ಲಿ ಬರ್ತಕ್ಕಂತ ಬೆಳೆ ಯಾವುದು ಅಂತ ಹುಡುಕಿದಾಗ ಇದು ಗೋಡಂಬಿ ಅಂತಕ್ಕಂಥ ಮನವರಿಕೆ ಆಯ್ತು. ಈ ಗೋಡಂಬಿ ಸಂಶೋಧನಾ ಒಂದು ಕೇಂದ್ರ ಎಲ್ಲಿ ಇದ್ರೊಳಗ ಉಡುಪಿ ಒಳಗ್ ಹೋದ್ವಿ, ಆಮೇಲೆ ಪುತ್ತೂರೊಳಗೆ ಹೋದ್ವಿ. ಪುತ್ತೂರೊಳಗೆ ಸಂಶೋಧನಾ ಕೇಂದ್ರ ಐತಿ. ಆ ಪುತ್ತೂರೊಳಗ ನಮ್ಮ ರಾಜ್ಯದಲ್ಲಿ ಇರೋದು ಪುತ್ತೂರು ಸಂಶೋಧನಾ ಕೇಂದ್ರ. ಅಲ್ಲಿ ನಾವು ಗೋಡಂಬಿ ಬೆಳೆಗಾರರು ಎಲ್ಲರೂ ಕೂಡಿ ಹೋಗಿ ಅಲ್ಲಿ ನೋಡ್ಕೊಂಬಂದ್ವಿ. ನೋಡ್ಕೊಂಬಂದ್ಮೇಲೆ ನಮಗದು ಮಾಡ್ಬೇಕು ಅಂತ ಅನಿಸ್ತು. ಅವಾಗ ಮಾಡಿದ್ವಿ. ಅವಾಗ ರಮೇಶ್ ಅಂತ ಹೇಳಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲ, ರಮೇಶ್ ಅಂತ ಹೇಳಿ ಆಲ್ ಇಂಡಿಯಾ ಕ್ಯಾಶಿಯೋ ಬೋರ್ಡ್ ಡೈರೆಕ್ಟರ್ ರಮೇಶ್ ಅನ್ನೋರು, ಅವ್ರು ಕರ್ನಾಟಕದವ್ರು. ಅವ್ರು ಒಂದ್ಸಲ ಕರ್ಸಿದ್ವಿ ನಾವು ಹುಲ್ಕೋಟಿ ಕೆವಿಕೆದೊಳಗ. ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಎಲ್ಲಾ ಸಂಪನ್ಮೂಲಗಳನ್ನ ತಿಳ್ಕೊಂಡ ಮೇಲೆ ನಾವಿಲ್ಲಿ ಉತ್ತರ ಕರ್ನಾಟಕದೊಳಗ ಮಾಡ್ಬೋದು ಅಂತ ಮನವರಿಕೆ ಮಾಡಿಕೊಟ್ರು. ಯಾವ ಬೆಳೆ ಬೆಳಿಬೇಕು, ಯಾವ ತಳಿ ಬೆಳಿಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಅದಕ್ಕೆ ವೆಂಗುರ್ಲಾ 4 ಅಂತಕ್ಕಂಥದ್ದು ಅವರು ಇದನ್ ಮಾಡಿದ್ರು. ಈ ತಳಿ ವೆಂಗುರ್ಲಾ 4 ಅಂತಕ್ಕಂಥ ಇದ್ರೊಳಗ ಒಂದು 15 ನಮ್ಗೆ ಗೊತ್ತಿದ್ದಂಗ ಒಂದ್ 15-20 ನಮೂನಿ ತಳಿ ಅದ ಇದ್ರಾಗ. ಸರ್ ಈ ಗೋಡಂಬಿಯಲ್ಲೇ ಅದ್ರ ಸರ್ ನಮ್ಮ ಉತ್ತರ ಕರ್ನಾಟಕಕ್ಕ ಇಲ್ಲಿ ಉತ್ತರ ಕರ್ನಾಟಕ ಹೊಂದತಕ್ಕಂತ ಬೆಳೆ ಯಾವ್ದಪ್ಪ ಅಂದ್ರೆ ವೆಂಗುರ್ಲಾ 4. ಇದನ್ನ ಕೋಲಾರದಲ್ಲಿ ಬೆಳೆದಾರ, ಬೆಂಗಳೂರು ಸುತ್ತಮುತ್ತಲು ಬೆಳೆದಾರ. ಇದನ್ನ ಕೋಸ್ಟಲ್ ಏರಿಯಾದ ಬಿಟ್ಟು ಉಳಿದ ಕಡೆ ಎಲ್ಲಾ ಕಡೆ ಬೆಳೆದಾರ ಸರ್. ಅಂದ್ರೆ ಕರಾವಳಿ ಪ್ರದೇಶ ಕರ್ನಾಟಕದಲ್ಲಿ ಬೆಳೆದಾರ ಸರ್. ಇದನ್ನ ಯಾವ ತರ ಸಸಿ ತಂದ್ರಿ ಸರ್, ಆಮೇಲೆ ಯಾವ ತರ ನಾಟಿ ಮಾಡಿದ್ರಿ ಸರ್? ಇದನ್ನ 2 ಫೂಟ್ ಎತ್ತರ ಇರ್ತಕ್ಕಂತ ಸಸಿ ಕೊಟ್ರ ಅವ್ರು. ಇದನ್ನ ವೆಂಗುರ್ಲಾಕ್ ಹೋಗಿ ತಗೊಂಬಂದ್ವಿ. ಮಹಾರಾಷ್ಟ್ರ ಸರ್. ಅಂದ್ರ ಆ ಊರ ಹೆಸರ ತಳಿನ ಸರ್. ಸರ್ ಇದನ್ನ ಸಾಲಿನ ಸಾಲ ಆಗಿರ್ಬೋದು, ಗಿಡದ ಗಿಡ ಆಗಿರ್ಬೋದು, ಆಮೇಲೆ ವಿಶೇಷವಾದ ದಿನದಿಂದ ನೀವು ಇದನ್ನ ನಾಟಿ ಮಾಡ್ರಿ ಸರ್. ಹೌದು ಸರ್. ಸಾಲಿನ ಸಾಲ ಗಿಡದಿಂದ ಗಿಡ, ಸಾಲಿಂದ ಸಾಲಿಗೆ ಅವ್ರು ಹೇಳಿದ ಪ್ರಕಾರ ನಾವು ಇದ್ರಾಗ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿವಿ. ಏನಾಗೈತಿ ಅಂತ ಕೇಳಿದ್ರ ಸಾಲಿಂದ ಸಾಲಿಗೆ ಅವ್ರು ಹೈ ಡೆನ್ಸಿಟಿ ಮಾಡ್ರಿ ಅಂದ್ರ, ಅವ್ರು ನೀರಾವರಿ ಪ್ರದೇಶ ಇರೋದ್ರಿಂದ ಹೈ ಡೆನ್ಸಿಟಿ ಮಾಡ್ರಿ, ನಿಮ್ಗೆ ಇಳುವರಿ ಚಲೋ ಬರ್ತಾ ಅಂತ ಹೇಳಿದ್ರು. ಹೈ ಡೆನ್ಸಿಟಿ ಅಂದ್ರೆ ಏನಂತಂದ್ರ ಅತಿ ಕಡಿಮೆ ಇದ್ರೊಳಗ ಪ್ರದೇಶದೊಳಗ ಅತಿ ಹೆಚ್ಚು ಸಸ್ಯಗಳನ್ನ ಬೆಳೆಯದ ಹೈ ಡೆನ್ಸಿಟಿ. ಸರ್ ಹೈ ಡೆನ್ಸಿಟಿ ಅಂತಂದ್ರ ಅತಿ ಕಡಿಮೆ ಪ್ರದೇಶದೊಳಗ ಅತಿ ಹೆಚ್ಚಿನ ಗಿಡಗಳನ್ನ ನಾಟಿ ಮಾಡಿ ಹೆಚ್ಚಿನ ಇಳುವರಿ ಪಡೆಯದ ಹೈ ಡೆನ್ಸಿಟಿ ಅಂತಾರಂತ ನನಗ್ ಕಲ್ಪನಾ. ಅದನ್ನ ಮಾಡಕ್ ಹೋದ್ವಿ. ಆದ್ರೆ ಇದು ಅಷ್ಟು ಸಮಸ್ಯೆ ಅಲ್ಲ ಅಂತ ಅನಿಸ್ತ ನನಗ. ನಾವ್ ಎಷ್ಟ್ ಇಟ್ಟಿವಿ ಅಂದ್ರ 5 ಮೀಟರ್ ಇಟ್ಟಿವಿ. 5 ಮೀಟರ್ ಸಾಲಿಂದ ಸಾಲಿಗೆ 5 ಮೀಟರ್, ಗಿಡದಿಂದ ಗಿಡಕ್ಕೆ 5 ಮೀಟರ್. ಸರ್ ಬಾಳ ದೂರ ಆತ ಅನ್ಸುತ್ತೆ. ಸಮೀಪ ಆತು, ಬಾಳ ಸಮೀಪ ಆತು. ಇನ್ನು ಸಮೀಪ ಸರ್. ಹೌದು. ಇದು ನನ್ನ ಮನವರಿಕೆಗೆ ಏನನ್ಸುತ್ತಂದ್ರ ಕಡಿಮೆ ಅಂತಂದ್ರ ಇದು 25 ಫೂಟ್ ಅಂತರ ಇರ್ಬೇಕು. ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ 25 ಫೂಟ್ ಅಂತರ. 25 ಫೀಟ್ ಸರ್. 25 ಫೂಟ್. ಈಗ 5 ಮೀಟರ್ ಐತಿ ಸರ್. 7 ಮೀಟರ್ ಮೇಲೆ ಅಂದ್ರೆ 2 ಮೀಟರ್ 7 ಮೀಟರ್ ಮೇಲೆ 7 ಮೀಟರ್ 8 ಮೀಟರ್ ಇಡಕ ಎಲ್ಲ ಗಿಡ ಎಲ್ಲ ಕೂಡ್ಬಿಟ್ಟವು. ಹಿಂಗ ಯಾಕೆ ಕೂಡಬಾರ್ದು ಅಂತ ಹೇಳಿದ್ರ ಇದಕ್ಕೆ ಏನ್ ಬೇಕು ಅಂತಂದ್ರ ಸೂರ್ಯನ ಪ್ರಕಾಶ ನೇರವಾಗಿ ಬೀಳ್ಬೇಕು. ಒಂದನೇದು ಸೂರ್ಯನ ಪ್ರಕಾಶ, ಎರಡನೇದು ಗಾಳಿ ಬೆಳಕು ಬೇಕು. ಇದಕ್ಕ ಗಾಳಿ ಬೆಳಕು ಕಡಿಮೆ ಆಗೋದ್ರಿಂದ ಇಳುವರಿ ಕಡಿಮೆ ಆಗತ್ತ. ಅದಕ್ಕೆ ಇದ್ರಾಗ ಒಂದ್ ಗಿಡ ತೆಗಿಬೇಕು ಅಂತ ಒಂದ್ ನಿರ್ಣಯಕ್ಕೆ ಬಂದಿ ನಾನು. ಈಗ ಇರೋ ಗಿಡನ ತೆಗಿಬೇಕು ಅಂತ. ಸರ್ ಎಷ್ಟು ವರ್ಷದ ಗಿಡ ಸರ್? ಈಗದು 2019 ಸರ್. ಒಂದು 6 ವರ್ಷ ಸರ್. 6 ವರ್ಷಕ್ಕೆ ಇಷ್ಟೆಲ್ಲ ದೊಡ್ಡ ಸರ್. ಎಷ್ಟು ವರ್ಷಕ್ಕೆ ಫಸಲ್ ಸಿಗಬಹುದು ಸರ್? ಇದು ಎಕನಾಮಿಕಲಿ ಈಲ್ಡ್ ಯಾವಾಗ ಬರ್ತಾ ಅಂತಂದ್ರ 7 ರಿಂದ 8 ವರ್ಷಕ್ಕೆ ಬರ್ತದೆ. 7 ರಿಂದ 8 ವರ್ಷಕ್ಕೆ ಎಕನಾಮಿಕಲಿ ಈಲ್ಡ್ ಅಂತಂದ್ರೆ ಏನು ಅಂತಂದ್ರ ನಾವು ಖರ್ಚು ವೆಚ್ಚ ತೆಗೆದು ಮೇಂಟೆನೆನ್ಸ್ ಎಲ್ಲ ತೆಗೆದು ಅದೇನ ಆದಾಯ ಬರ್ತಲ್ಲ ಅದು ಎಕನಾಮಿಕ್ ಈಲ್ಡ್. ಅದು ಅಂದ್ರೆ ಸರ್ ನಮ್ದೆಲ್ಲ ಖರ್ಚು ತೆಗೆದು ಬರ್ತಕ್ಕಂಥದ್ದು ಎಕನಾಮಿಕ್ ಈಲ್ಡ್. ಅದು ಆ ಎಕನಾಮಿಕ್ ಈಲ್ಡ್ 6-7 ವರ್ಷಕ್ಕೆ ಬರ್ತದೆ. ಇದು ಮೊದ್ಲ 3 ವರ್ಷಕ್ಕೆ ಚಲವಾಗತ್ರಿ. 3 ವರ್ಷದಿಂದ 4 ವರ್ಷ 5 ವರ್ಷ 6 ವರ್ಷ 3 ವರ್ಷ ಏನೈತಲ್ಲ ಇದು ತಾ ಮಾಡ್ಕೊಂಡ್ ಹೋಗುತ್ತ. ತನ್ನ ಗೊಬ್ಬರ, ತನ್ನ ನೀರು, ತನ್ನ ಆಳು ಹೂಳು ಎಲ್ಲನ್ನು 3 ವರ್ಷ ಮಾಡ್ಕೊಂಡ್ ಹೋಗುತ್ತ. 6 ವರ್ಷ 7 ವರ್ಷ 8 ವರ್ಷ ಆದ್ಮೇಲೆ ಇದು ಏನ್ ಮಾಡತ್ತ ಅಂತಂದ್ರೆ ಹೆಚ್ಚಿಗೆ ಆದಾಯ ಕೊಡುತ್ತ. ಒಂದ್ ಗಿಡ ಎಷ್ಟ್ ಕೊಡುತ್ತ? ಒಂದ್ ಗಿಡ ಕಡಿಮೆ ಅಂದ್ರೆ 8 ರಿಂದ 10 ಕೆಜಿ ಕೊಡ್ಬೇಕು. 10 ಕೆಜಿ. ಒಂದ್ ಗಿಡ 10 ಕೆಜಿ ಯಾವಾಗ ಕೊಡ್ತೀವಿ ಅವಾಗ ಎಕನಾಮಿಕ್ ಈಲ್ಡ್ ಅದು.
ಈ 10 ಕೆಜಿ ಕೊಟ್ಟಾಗ 150 ರೂಪಾಯಿಗೆ 1 ಕೆಜಿ ಅಂದ್ರೆ 15,000 ರೂಪಾಯಿಗೆ 1 ಕ್ವಿಂಟಲ್. 15,000 ರೂಪಾಯಿಗೆ 1 ಕ್ವಿಂಟಲ್ ಸರ್ 1 ಕ್ವಿಂಟಲ್ ಬೀಳ್ತದ ನಮ್ಗೆ. ಸರ್ ಅಂತದ್ದು ನಮ್ಗೆ 6 ಕ್ವಿಂಟಲ್ ಆಗುತ್ತೆ ಅದು. 6 ಕ್ವಿಂಟಲ್ 6 ಕ್ವಿಂಟಲ್ ಅಂದ್ರೆ 60 ಗಿಡ ಕುಂದಿರ್ತಾವು. 60 ಗಿಡ 1 ಎಕರೆಕ 60 ಗಿಡ ಕುಂದಿರ್ತಾವು. 60 ಗಿಡಕ್ಕ 160 ಗಿಡಕ್ಕ 10 ಕೆಜಿ, 1 ಗಿಡಕ್ಕೆ 10 ಕೆಜಿ ಅಂತಂದ್ರೆ ಏಟ್ ಆತ? 10 60 6 ಕ್ವಿಂಟಲ್ ಆತು. 6 ಕ್ವಿಂಟಲ್ 6 ಕ್ವಿಂಟಲ್ ಅಂತ 15 90,000 ರೂಪಾಯಿ ಆಗತ್ತ 1 ಎಕರೆ. 1 ಎಕರೆಕ 90,000 ರೂಪಾಯಿ 10 ವರ್ಷದ ನಂತರ ಸಿಗುತ್ತಾ? 10 ವರ್ಷದ ನಂತರ 90,000 ರೂಪಾಯಿ ಸಿಗುತ್ತಾ? ಎಷ್ಟು ವರ್ಷ ಸಿಗುತ್ತಾ? 30 ರಿಂದ 40 ವರ್ಷ ಸಿಗುತ್ತಾ? 30 ರಿಂದ 40 ವರ್ಷ ಸಿಗುತ್ತಾ? 40 ವರ್ಷದಿಂದ ಡೌನ್ ಫಾಲ್ ಆಗುತ್ತಾ? ಅವಾಗ ಡೌನ್ ಫಾಲ್ ಆಗುತ್ತಾ? ಕಡಿಮೆ ಅಂದ್ರೆ ಗಿಡದ ಆಯುಸ್ ಅಲ್ಲ, ಇದು ಗಿಡದ 30 ರಿಂದ 40 ವರ್ಷ 45 ವರ್ಷ ಮಟ್ಟ ಮೇಂಟೈನ್ ಮಾಡಬಹುದು. ಆಮೇಲೆ ಇದು ಇಳುವರಿ ಕಡಿಮೆ ಅಂತ ಬಂದಾಗಲ್ಲ ಇದನ್ನ ತೆಗೆದು ಮತ್ತೆ ಬೇರೆ ಮಾಡ್ಬೋದು. ಮತ್ತೆ ಇನ್ ತೆಗೆದು ಮತ್ತೆ ಬೇರೆ ಮಾಡ್ಬೋದು. ಏನ್ರ ಇದನ್ನಾರ ಮಾಡ್ಬೋದು ಸರ್, ಬೇರೆ ಯಾವ್ದಾರ ಮಾಡ್ಬೋದು. ಅಂದ್ರೆ ಸರ್ ಸುಮಾರು 30 ವರ್ಷ ಪ್ರತಿ ವರ್ಷ ಒಂದು ಎಕರೆಕ ಸುಮಾರು 1 ಲಕ್ಷ. 1 ಲಕ್ಷ ಸರ್. ಇದು ನಿರ್ವಹಣೆ ಸರ್? ನಿರ್ವಹಣೆ ಏನಿಲ್ಲ ಇದಕ್ಕ ಫ್ಲವರಿಂಗ್ ಏನ್ ಬರ್ತಲ್ಲ, ಯಾವಾಗ ಬರ್ತಾ? ನವೆಂಬರ್ದಾಗ ಫ್ಲವರಿಂಗ್ ಚಲೋ ಆಗತ್ತ. ನವೆಂಬರ್ ಡಿಸೆಂಬರ್ದಾಗ ಪ್ರಾರಂಭ ಆಗತ್ತ. ಮುಂದೆ ನವೆಂಬರ್ ಡಿಸೆಂಬರ್ ಆದ್ಮೇಲೆ ಜನವರಿ ಫೆಬ್ರವರಿಗೆ ಬಹಳ ಫಾಸ್ಟ್ ಆಗತ್ತ. ಈಗ ಇದು ನಾನು ಫೆಬ್ರವರಿ ಈಗ ಜನವರಿ ಫೆಬ್ರವರಿ ಫಾಸ್ಟ್ ಆಗತ್ತ. ಮಾರ್ಚ್ ಎಂಡ್ಗೆ ಇದು ಏನಾಗತ್ತ? ಹಣ್ಣಾಗಿ ಉದುರುತ್ತ. ಈ ತರ ಕಾಯಾಗಿ ಹಣ್ಣಾಗಿ ಉದುರುತ್ತದ. ಹಣ್ಣಾಗಿದ್ದು ಇದ್ರಾಗ ನಿಮ್ಗೆ ಎಲ್ಲಾರು ಕಂಡಿರ್ಬೋದಲ್ಲ, ಇಲ್ಲಿ ಮೊದ್ಲೆಲ್ಲ ಫ್ಲವರ್ ಆಗಿ ಇದು ಫ್ಲವರ್ ಆದ್ಮ್ಯಾಗ ಇವೆಲ್ಲ ಬರ್ತಾವ ನೋಡ್ರಿ. ಇದು ಹೆಂಗಂದ್ರ ಮಾವಿನ ಜಾತಿ ಸೇರಿದ್ದು. 1,10,000 ಲಕ್ಷ ಹೂ ಬಿಟ್ರ ಅದ್ರಾಗ 1% ಸತಿ ಬರದಲ್ಲ. ಅಂದ್ರ ಭಯಂಕರ ಉದುರುತ್ತೆ. 70-80% ಇದ್ರಾಗ ಉದುರುತ್ತ. ಅದ್ರ ಉಳಿಯೋದ್ ಏನೈತಲ್ಲ 20-30% ಉಳಿತೈತಿ. ಅದ ನಮ್ ಕೈ ಸಿಗೋದು. ಸರ್ ಈಗ ಅಲ್ಲೇ ಇದು ಕಾಯಿಗೆ ಇದು ಕಾಯಿ ಹೌದು ಸರ್. ಇದು ಕಾಡು ಪ್ರಾಣಿಗಳ ಹಾವಳಿ ಕೆಳಗ್ ಬಂದು ಗೋಡಂಬಿ ಸರ್. ಇದು ಹಣ್ಣ. ಈ ಹಣ್ಣನ್ನ ತಿನ್ಲಿಕ್ಕೆ ಉಪಯೋಗ ಮಾಡ್ತಾರ ಹುಡುಗರು, ಮಕ್ಕಳು ತಿಂತಾರ, ಹುಡುಗರು ತಿಂತಾರ. ಇದನ್ನ ಗೋವಾದೊಳಗ ಪೆನಿ ಅಂತ ಮಾಡ್ತಾರ, ಕುಡ್ಲಿಕ್ ಪೆನಿ ಅಂತ. ಅದ ನಿಶೆ ಆಗುತ್ತ. ಅದನ್ನ ಬಳಸಿ ಕೆಳಗಿಂದ ಕಾಯಿ ಗೋಡಂಬಿ. ಇದಕ್ಕ ನಾವು ನಿರ್ವಹಣೆಗೆ ಏನ್ ಮಾಡ್ತೀವಿ ಅಂದ್ರೆ ನವೆಂಬರ್ ಡಿಸೆಂಬರ್ದಾಗ ಒಂದು ಅಥವಾ 2 ಸ್ಪ್ರೇ ಮಾಡ್ತೀವಿ. ಆಮೇಲೆ ಜನವರಿ ಫೆಬ್ರವರಿ 1 ಅಥವಾ 2 ಸ್ಪ್ರೇ ಮಾಡ್ತೀವಿ. ಬರುವಂತ ರೋಗ ಸರ್ ಅದಕ್ಕೆ ರೋಗ ಇವು ಏನದಾವಲ್ಲ, ಇವು ಟ್ರ್ಯಾಪ್. ಈ ಟ್ರ್ಯಾಪ್ 1% ಡಿಸೀಸ್ ಕಂಟ್ರೋಲ್ ಮಾಡಬಹುದು ಸರ್. ಇವೆಲ್ಲ ಇವು LED ಲೈಟ್ ಸರ್? ಹೌದು. ಅದ್ರಾಗ ಅದಾವನ್ರಿ ಹುಳ ಬಿದ್ದವ ಸರ್? ಮೇಲೆ ನೀರು ಇದಕ್ಕ ಒಂದು ವರ್ಷದೊಳಗೆ ಇದಕ್ಕೆ 3 ತಿಂಗಳು ನೀರ್ರಿ. 3 ತಿಂಗಳು ನೀರ್ ಸರ್? ಹೌದು ಸರ್. ಇಷ್ಟು ದೊಡ್ಡ ಗಿಡ ಇವು ನೀರ್ ಕೇಳಬಹುದಲ್ಲ? ಕೇಳಾಗಲ್ರಿ. ಇವು ಫ್ಲವರಿಂಗ್ ನಾಗ ಇದ್ದಾಗ ಕೆಡಬಾರ್ದು ಅಂತ ತಿಳ್ಕೊಂಡು ನಾವು ನೀರ್ ಕೊಡ್ತೀವಿ ಸರ್. ಇದೆಲ್ಲ ಫ್ಲವರ್ ಮೇಲೆ ಹೋದಾಗೆಲ್ಲ ಕಾಯಿ ಬರ್ತದೆ ನೋಡ್ರಿ. ಸರ್ ಈಗ ಈ ಮಾರ್ಕೆಟ್ ಸರ್, ಇದು ಮೇಜರ್ ಮಾರ್ಕೆಟ್ ಕೋಸ್ಟಲ್ ಏರಿಯಾ ಇದು ಏನೈತಲ್ಲ, ಉಡುಪಿ, ಮಂಗಳೂರು, ಆಮೇಲೆ ಪುತ್ತೂರು, ಮಂಗಳೂರು, ಉಡುಪಿ ಇಲ್ಲೆಲ್ಲ ಮಾರ್ಕೆಟ್ ಐತಿ. ಗೋವಾಕ್ ಐತಿ. ಬೆಳಗಾವ್ ಖರೀದಿದಾರ ಜಾಗ ಸಾಕಷ್ಟು ಅದಾರ. ಬೆಳಗಾವ್ ಪ್ರೊಸೆಸಿಂಗ್ ಯೂನಿಟ್ ಅದಾವು. ಪ್ರೊಸೆಸಿಂಗ್ ಯೂನಿಟ್ ಬಾಳ ಅದಾವ್ರಿ ಸರ್. ಪ್ರೊಸೆಸಿಂಗ್ ಯೂನಿಟ್ 200 ಪ್ರೊಸೆಸಿಂಗ್ ಯೂನಿಟ್ ಅದಾವ ನೋಡ್ರಿ. ಚಾಲ್ತಿ ಅವು ಈ ಸದ್ಯ ಕರ್ನಾಟಕದಾಗ. ಅದು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಅದು ಎಲ್ಲಾ ಕಡೆ ಕೋಸ್ಟಲ್ ಏರಿಯಾದಾಗ ಅದಾವು. ಈಗ ಇಲ್ಲಿ ಬೆಳಗಾವಿಂದ ಹಿಡಿದು ನೀವು ಮಂಗಳೂರು ಮಠ. ಈ ಪ್ರೊಸೆಸಿಂಗ್ ಏನೇನ್ ಮಾಡ್ಬೋದು ಸರ್ ಇದ್ರಾಗ? ಪ್ರೊಸೆಸಿಂಗ್ ಅಂತಂದ್ರೆ ಇವನ್ ಏನಿಲ್ರಿ, ಕುಕ್ಕರ್ ಹಾಕಿ ನೀವು 2 ಸೀಟಿ ಹೊಡಿಸಿದ್ರ ಅದು ಕುದ್ದು ಬಿಡ್ತಾರ. ಅದು ಇದು ಸರ್. ಅದು ಗೋಡಂಬಿ. ಅದು ನಮ್ಮ ಡ್ರೈ ಮಾಡ್ಬೇಕ್ರ, ಅದನ್ನ ಒಣಗಿಸ್ಬೇಕು. ಒಣಗಿಸಿ ಮಿಷಿನ್ ಹಾಕ್ಬಿಟ್ರೆ ಅದ ಶೇಂಗಾ ಚಿಪ್ಪಿ ಹೆಂಗ್ ತೆಗಿತ ಹಂಗ್ ತೆಗ್ ಕೊಡ್ತ. ಅದ ಗೋಡಂಬಿ. ಅದ ತೆಗಿತೈತಿ ಸರ್. ಅದ ಗೋಡಂಬಿ. ಆತರ ಗೋಡಂಬಿ ರೆಡಿ ಮಾಡಿ. ಹೌದು ಸರ್. ಈಗ ನೀವು ಗೋದಾಗ ಇದು ಪಾನೀಯ ಮಾಡ್ತಾರಂತ. ಹೌದು. ಆ ಪಾನೀಯ ಯಾವ ತರ ಆಗುತ್ತೆ ಸರ್? ಅದು ಪೆನಿ ಅಂತ, ಅದ ಡ್ರಿಂಕ್ಸ್ ಅದ, ಕುಡಿಯೋದು. ಸರ್. ಇದನ್ನ ಕೈಲಿ ಮುಟ್ಟಿದ್ರೆ ಗಾಯ ಆಗತ್ತಂತ? ಅದು ಒಳಗಲ್ ಕೇರ್. ಅದು ಕೈಲಿ ಮುಟ್ಟಿದ್ರೆ ಆಗತ್ತಂತ ಅಂತಾರಲ್ಲ, ಒಳಗಲ್ ಕೇರ್. ಅದು ಒಳಗ ಅದ ಕೇರ್ ಇರ್ತದ. ಅದಕ್ಕ ಅಸಿಡ್ ಪ್ರಮಾಣ ಇರೋದ್ರಿಂದ ಕೈ ಸುಡುತ್ತ. ಅದಕ್ಕ ಸುಡುತ್ತ ಅಂದ್ರೆ ಗಾಯ ಆಗತ್ತ. ಸರ್. ತುಟಿಗೆ ದೊಡ್ಡ ಚರ್ಮಕ್ಕೆ ಏನಾಗದಲ್ಲ, ತುಟಿಗೆ ಬಾಯಿಗೆ ಹಂಗ ತಿಂದ್ರ ಅದು ಬಾವು ಬರ್ತಾವ.
ಹಂಗಾಗಿ ಸರ್ ಇದು ಯಾರು ಮುಟ್ಲಾರ್ದಂತ ಹೌದು 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 ದನ ಕರ ಪ್ರಾಣಿ ಪಕ್ಷಿ ಏನ್ ಬೆಳೆದ ಕಳ್ಳತನ ಮಾಡ್ಲಾರ್ದ ಏನು ಮಾಡಲ್ಲ. ಆಮೇಲೆ ಇದು ತಾನ ಉದುರಿ ಬೀಳತ್ರಿ, ಪಕ್ವಾದ್ಮೇಲೆ ತಾ ಉದುರಿ ಬೀಳುತ್ತ. ಉದುರಿ ಬೀಳದ್ಮ್ಯಾಗ ಬೇನ್ ಬೀಜ ಹೆಂಗ್ ಆರಿಸ್ತು ನಾವ್ ಇಲ್ಲಿ ಉತ್ತರ ಕರ್ನಾಟಕದಾಗ, ಹಂಗ ಬೇನ್ ಬೀಜ ಆರಿಸ್ದಂಗ ಇದನ್ನ ಹೆಣ್ಮಕ್ಳು ಬಂದು ಆರ್ಸಿ ಕೊಟ್ಬಿಡ್ತಾರ. 8 ರೂಪಾಯಿ 1 ಕೆಜಿ ಹಂಗ ಆರ್ಸಿ ಕೊಟ್ಟು ಹೋಗ್ಬಿಡ್ತಾರ ಅವ್ರು. 8 ರೂಪಾಯಿ ಕೆಜಿ ಹಂಗ 8 ರೂಪಾಯಿ ಕೆಜಿ ಹಂಗ. ಇದು ಹಣ್ಣು ಇಷ್ಟು ದೊಡ್ಡದಾಗತ್ತ, ಇನ್ನು ದೊಡ್ಡದಾಗತ್ತ ಸರ್. ಅದು ಇಷ್ಟು ದೊಡ್ಡದಾಗತ್ತ. ಈ ಹಣ್ಣನ್ನು ತಿನ್ನಕ ಇದ್ ಮಾಡ್ತಾವ ಸರ್. ತಿಂತಾವು. ಬೀಜ ಏನ್ ಮಾಡ ಬೀಜ ಇಲ್ಲೇ ಗಿಡ ಬರ್ತಾವ. ಲೆವೆಲ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ಡ್ರಿಪ್ ಮುಖಾಂತರ. ಸರ್ ಇದು ಫ್ಲಡ್ ನಾಗ ನೀರ್ ಬಿಡ ಅವಶ್ಯಕತೆನೇ ಇಲ್ಲ. ಇಲ್ಲ ಫ್ಲಡ್ ಹೋಗಬಾರ್ದು. ಏನಿದ್ರೆ ಡ್ರಿಪ್ ಮುಖಾಂತರ ಸರ್, ಅಂದ್ರೆ ಕಡಿಮೆ ನೀರ್ ಸರ್. ಹೌದು ಸರ್ ಸಸಿ ಹೆಚ್ಚಾಗ ಇದಕ್ಕ ಗೊಬ್ಬರ ನಿರ್ವಹಣೆ ಆಗಿರ್ಬೋದು, ನೀರ್ ಅವಾಗ ಹೆಂಗ ಸರ್? ಅವಾಗನ ಕಡಿಮೆ ಆಗತ್ತ ಸರ್. ಸಣ್ಣ ಇದ್ದಾಗ 1 ವರ್ಷ 2 ವರ್ಷ ಅಷ್ಟ ನೀರ್ ಕೊಡ್ಬೇಕ್ರಿ ನಾವು ಬ್ಯಾಸಿಗೆ ಒಳಗ. ಮಳೆಗಾಲದಾಗಿಲ್ಲ, ಬ್ಯಾಸಿಗೆ ಒಳಗ ಅವಾಗ ಅಷ್ಟ ಕೊಡ್ಬೇಕು. ಸರ್ ಇದು ಮಾರ್ಕೆಟ್ ಎಲ್ಲಿ ಹೋಗ್ತೀರಿ ಸರ್? ಇಲ್ಲಿಗೆ ಬರ್ತಾರ್ರಿ, ಇಲ್ಲಿಗೆ ಬಂದ್ಬಿಡ್ತಾರ ಸರ್. ಖರೀದಾರ ಇಲ್ಲಿಗೆ ಬಂದ್ಬಿಡ್ತಾರ. ಅದು ಚಿಂತಿಲ್ಲ ಸರ್. ಇಲ್ಲಿಗೆ ಬಂದು ಇಲ್ಲೇ ಬಂದು ನಿಮ್ ಕ್ಯಾಶ್ ಕೊಟ್ಟು ನಿಮ್ ಅಕೌಂಟ್ ಹಾಕಿ ನಿಮ್ ಮನವರಿಕೆ ಮಾಡಿಕೊಟ್ಟು ತೂಕ ತಗೋತಾರ. ಸರ್ ನೀವು ಇನ್ನು ಏನಾದ್ರು ಮೊದ್ಲು ಅಧ್ಯಯನ ಮಾಡಿದ್ರ ಸರ್? ಏನ್ ಅಧ್ಯಯನ ಮಾಡಾಗಿಲ್ರಿ. ಅಧ್ಯಯನ ಮಾಡಕ್ಕೆ ಒಕ್ಕಲ್ತರ ಮಾಡೋದ್ ಏನ್ ಇರೋದಿಲ್ಲ ಇದ್ರಾಗ. ಹಂಗ ನಾವ ಇದನ್ನ ನಮ್ಮ ಇಮೇಜ್ ತಕ್ಕಂಗ ಬೆಳೆಸ್ಕೊಂತ ಹೋಗ್ಬೇಕು. ಇದನ್ನ ಈಗ ನೋಡ್ರಿ, ಈ ವರ್ಷ ಇದನ್ನ ಬೆಳಿ ತಕ್ಕೊಂಡ್ ಇದನ್ನ ಗಿಡ ಕಟ್ ಮಾಡ್ತೇನೆ ನಾನು. ಇನ್ ಗಿಡ ಕಟ್ ಮಾಡಿ ನೋಡ್ರಿ, ಅದು ಅಡ್ಡಾಡಕ್ ಬರಲ್ಲ. 30 ಅಡಿ ಐತಿ ಅದು. ಹೌದ್ರಿ. ಈಗ ಈ ನಡಕೊಂದ್ ಸಾಲ್ ತೆಗದಿವಂತ ಅಡ್ಡಾಡಕ್ ಬರ್ತಾ. ಹೌದೌದ್ರಿ. ಇಲ್ಲಿ ನೋಡ್ರಿ ಪೂರ್ತಿ ಹಿಂಗ ಇದ್ರ ನೋಡ್ರಿ ಎಲ್ಲ ಸರ್ ಎಲ್ಲ ಕೂಡ್ಬಿಟ್ಟವ ಈಗ. ಅಂದ್ರೆ ಇದಕ್ಕೆ ಬಿಸಿಲು ಬೇಕೇ ಬೇಕನ್ನೋ ಒಂದು ಉದ್ದೇಶಕ್ಕೆ ಸರ್ ಇದು. ಬಿಸಿಲು ಗಾಳಿ ಜಾಸ್ತಿ ಬೇಕ್ರಿ. ಗಾಳಿನೇ ಬೇಕು ಸರ್. ಹೌದು ಸರ್, ನಮ್ ಕಡೆ ಬೆಳೆದಿಲ್ಲ ಅನ್ನೋರ್ಗೆ ಇದು ಒಂದು ಉತ್ತರ ಅಲ್ಲ ಸರ್ ಇದು. ಹೌದು. ದಾಳಿಂಬ್ರಿ ಆಮೇಲೆ ಕಾಂಪೋಸ್ಟ್ ಕಲ್ಚರ್. ಹ್ಞೂ ಸರ್. ಕಾಂಪೋಸ್ಟ್ ಕಲ್ಚರ್ ಅಂದ್ರ ಇದ್ರಿ ಡಿಕಾಂಪೋಸರ್ ಅಂತೀವಲ್ಲ. ಹ್ಞೂ ಸರ್. ಡಿಕಾಂಪೋಸರ್ ಇಲ್ಲಿ ಐತಿ. ಡಿಕಾಂಪೋಸರ್ ನಮ್ಮ ಹತ್ರ ಐತಿ ಸರ್, ನೋಡನ್ರಿ ಸರ್. ನೋಡ್ರಿ ಬರ್ರಿ, ಇದು ಡಿಕಾಂಪೋಸರ್. ಡಿಕಾಂಪೋಸರ್ ಇದು. ಡಿಕಾಂಪೋಸರ್ ಅಂದ್ರ ಈ ಡಿಕಾಂಪೋಸರ್ ತರಿಸಿರ್ತೀವಲ್ರಿ, ಅದನ್ನ ಮತ್ತು ಬೆಲ್ಲ. ಇದನ್ನ 6 ಕೆಜಿ ಬೆಲ್ಲ ಮತ್ತು ಡಿಕಾಂಪೋಸರ್ 4 ಬಾಟ್ಲಿ ಡಿಕಾಂಪೋಸರ್ 600 ಲೀಟರ್ ಬಾ ನೀವು. 600 ಲೀಟರ್ ಬಾನ್ ಸರ್. ಬಾ ನೀವು ಒಂದೊಂದು ಬಾನಿ 600 ಲೀಟರ್. ಇವಕ್ಕ 6 ಕೆಜಿ ಬೆಲ್ಲ, 6 ಕೆಜಿ ಬೆಲ್ಲ. ಆಮೇಲೆ ಇದು ಕಲ್ಚರ್ ಹಾಕಿರ್ತೀವಿ, 4 ಬಾಟ್ಲಿ ಕಲ್ಚರ್ ಹಾಕಿರ್ತೀವಿ. ಇದನ್ನ 3-4 ಸಲ ಇದನ್ನ ಬಳಸ್ತೀವಿ. ಹೊಳ ಅಂದ್ರ ಇದ್ರೊಳಗ ಏನದಾವ ಬ್ಯಾಕ್ಟೀರಿಯಾ ಇರ್ತಾವ. ಈ ಬ್ಯಾಕ್ಟೀರಿಯಾನ ಡೆವಲಪ್ ಮಾಡೋದನ್ನ ದಿನ 3 ಹೊತ್ತು ತಿರುಗಿಸ್ತಾರ. ಇದನ್ನ ಇದು ಕಲ್ಚರ್ ನಲ್ಲಿ ಇರೋ ಬ್ಯಾಕ್ಟೀರಿಯಾ ಡೆವಲಪ್ ಮಾಡೋದು. ಇದನ್ನ 3 ಸಲ ನಾವು ಉಪಯೋಗ ಮಾಡ್ತೀವಿ. ವರ್ಷಕ್ಕೆ 3 ಸಲ. ಡಿಕಾಂಪೋಸರ್ 3 ಸಲ. ಇದನ್ನ ತಿಳ್ಕೊಳ್ರಿ. ಇದು ಕೊಡ್ತಕ್ಕಂತ ಪದಾರ್ಥಗಳು ಡಿಕಾಂಪೋಸರ್ 3 ಸಲ. ಡಿಕಾಂಪೋಸರ್ ಆದ್ಮೇಲೆ ಕಾಂಪೋಸ್ಟ್ ಕಲ್ಚರ್ ಅಲ್ಲ, ಡಿಕಾಂಪೋಸರ್ ಆದ್ಮೇಲೆ ಗೋಕೃಪಾಮೃತ